ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಸುಪ್ರೀಂ ಕೋರ್ಟ್ನ ವಕೀಲರಾಗಿರ್ತಕ್ಕಂಥ ಸಂಕೇತ್ ಹೆಣಿಗೆಯವರು ಇದ್ದಾರೆ. ಸಂಕೇತ್ ಹೆಣಿಗೆಯವರೇ ನಮಸ್ಕಾರ. ನಮಸ್ಕಾರ. ಸಂಕೇತ್ ಸರ್, ಈಗ ನನ್ನ ಪಾಯಿಂಟ್ ಇಲ್ಲಿ, ಈಗ ಈ ಇಡಿ ಕೇಸ್ ಬಂದಿದೆ, ಇದೇ ನ್ಯಾಷನಲ್ ಹೆರಾಲ್ಡ್ ಅಥವಾ ಯಂಗ್ ಇಂಡಿಯನ್, ಅಸೋಸಿಯೇಟೆಡ್ ಜರ್ನಲ್ಲು, ಏನಾದರೂ ಕರ್ಕೊಳ್ಳಿ ನೀವು, ಇದ್ರ ಬಗ್ಗೆ ಒಂದು ಕೇಸ್ ಬಂದಿದೆ. ಇದನ್ನು ಒಂದು 2,000 ಕೋಟಿ ಆಸ್ತಿ ಅವತ್ತು ಬಾಳ್ತಾ ಇತ್ತು, ಇದರ ಸೊತ್ತಿನ ಮೌಲ್ಯ ಬರೀ 50 ಲಕ್ಷಕ್ಕೆ ತೊಗೊಂಡ್ರು ಅಂತ ಒಂದು ಮಾಹಿತಿ, ಅಥವಾ 5,000 ಕೋಟಿ ಇವತ್ತಿಗೆ ಆಗಬಹುದು, ಅದನ್ನು ಅತ್ಯಂತ ನಾಮಿನಲ್ ರೇಟ್ಗೆ ಅವ್ರು ತೊಗೊಂಡ್ರು ಅಂತ ಒಂದು, ಇಲ್ಲೇ ಅಕ್ರಮ ವ್ಯವಹಾರಗಳು ನಡೆದಿವೆ ಅಂತ ಒಂದು ಆರೋಪ. ಎರಡನೇ ಆರೋಪ ಈಗ ಶುರುವಾಗಿರೋದೇನು ಅಂದರೆ ದೇಣಿಗೆ ವಿಚಾರ ಬಂದಿದೆ. ಇಲ್ಲಿ ಡೊನೇಷನ್ ಕೊಟ್ಟವ್ರಿಗೂ ನೋಟಿಸ್ಗಳು ಬರ್ತಾ ಇದೆ, ಚಾರ್ಜ್ ಶೀಟಲ್ಲಿ ಅವ್ರ ಹೆಸರಿದೆ ಅಂತ ಹೇಳಿ. ಹೇಗೆ ಸರ್ ಡೊನೇಷನ್ ಕೊಡೋದು ಇಂಥ ಕೇಸ್ಗಳಲ್ಲಿ ಅಪರಾಧ ಆಗುತ್ತಾ? ಡೊನೇಷನ್ ಅಂತ ಬಂದಾಗ, if it is a charitable trust or the trust registered under the Indian Trust Act, okay, donation is not prohibited. Number one, there is no legal bar for donation. But donation ಕೊಟ್ಟಿರೋದನ್ನ ಸದುಪಯೋಗ ಮಾಡ್ಕೊಂಡಿದಾರ ಅಥವಾ ಸರಿಯಾಗಿ ವಿನಿಯೋಗ ಆಗಿದೆನೋ ಇಲ್ಲೋ ಅದಕ್ಕೆ ಸಂಬಂಧಪಟ್ಟಿರುವಂತ ವಿಚಾರ. ಡೊನೇಷನ್ ಕೊಟ್ಟವ್ರಿಗೆ ಸಂಬಂಧಪಟ್ಟಿರುವಂತ ವಿಚಾರ ಅಲ್ಲ. ಒಂದು, ಡೊನೇಷನ್ ಕೊಟ್ಟಿರೋರ್ದು ಸೋರ್ಸ್ ಸರಿಯಾಗಿದ್ರೆ ಅಲ್ಲಿಗೆ ಸರಿ ಹೋಯ್ತು. ಓಕೆ. ಆ ಡೊನೇಷನ್ ಕೊಟ್ಟವ್ರ ಸೋರ್ಸ್ ಸರಿ ಇಲ್ಲದೆ ಇದ್ರೆ ಡೊನೇಷನ್ ಕೊಟ್ಟವ್ರಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಕಾನೂನಿನ ಅನ್ವಯ ಅಥವಾ ಮನಿ ಲಾಂಡ್ರಿಂಗ್ ಆಗ್ಲಿ, ಮತ್ತೊಂದಾಗ್ಲಿ, ಸೋರ್ಸ್ ಆಗ್ಲಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಿಂದ ಎನ್ಕ್ವೈರಿ ಆಗ್ಲಿ, ಮತ್ತೊಂದಾಗ್ಲಿ ಬರುತ್ತೆ. ಬಟ್ ಇಫ್ ದ ಸೋರ್ಸ್ ಇಸ್ ಪ್ರಾಪರ್ and if it is legitimate fund and has been contributed or gifted or donated to some trust which is registered under the act, okay, then there is no threat to the one who has donated it. That is the law. Number one. Insofar as the beneficiary of the donation, other trust, if the trust has used it for some other purpose than the one which has been provided under the donation, or if the trust misuses it or uses it for illegal purposes, then trust would be accountable, not the one who has donated it. Okay. But here is a case where there is no illegality attributed to the trust in respect of the utilization of the fund. Okay. ಈಗ ಬಂದಿರೋದೇನೆಂದ್ರೆ, ಶಿವಕುಮಾರ್ ಅವರು ಅಥವಾ ಮತ್ತೊಬ್ಬರು ಡೊನೇಷನ್ ಕೊಟ್ಟಿದ್ದಾರೆ, ಹಾಗಾಗಿ ಇದು ಇಡಿದವರು ಮನಿ ಲಾಂಡ್ರಿಂಗ್ ಆಗಿರಬಹುದು ಅಂತ ಹೇಳಿ ಏನು ಕೊಟ್ಟಿದ್ದಾರೆ ಆಧಾರದ ಮೇಲೆ ಅಥವಾ ಸಾಕ್ಷಿ ಸಮಿತಿ ಏನಾದ್ರು ಕೊಟ್ಟಿದ್ದಾರೆ ಅಂತ ಅನ್ನೋದಿದ್ರೆ, ಇಡಿಯಲ್ಲಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ರೆ ಇಡಿ ಅವರು ಇದು ಮನಿ ಲಾಂಡ್ರಿಂಗ್ ಇದ್ರೆ ಮಾತ್ರ ಅದು ಉಳಿಯುತ್ತೆ ಚಾರ್ಜ್ ಶೀಟ್ ನಲ್ಲಿ. ಮನಿ ಲಾಂಡ್ರಿಂಗ್ ಸೋರ್ಸ್ ಇದ್ರೆ, ಇಲ್ಲದೆ ಇದ್ರೆ ಕಾನೂನಿನ ಅನ್ವಯ ಅದಕ್ಕೆ ಯಾವ್ದು ರೂಪುರೇಷೆಗಳು ಇಲ್ಲದೆ ಇದ್ರೆ ಆಟೋಮೆಟಿಕ್ ಆಗಿ ಕ್ರ್ಯಾಶ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಓಕೆ ಸರ್, ಈಗ ಇಲ್ಲಿ ಸಪೋಸ್ ಪಕ್ಷದ ಕೆಲಸಗಳಿಗೆ ಹಣ ಬೇಕು, ಅದನ್ನು ನೇರವಾಗಿ ಹಾಕಿಸ್ಕೊಳ್ಳೋ ಬದಲು ಟ್ರಸ್ಟ್ನ ಮೂಲಕವಾಗಿ ಒಂದು ವೇಳೆ ಅವ್ರು ಹಾಕಿಸಿಕೊಂಡಿದ್ರೆ ಅದೇನಾಗುತ್ತೆ ಸರ್? ನೀವು ಟ್ರಸ್ಟ್ ಮೂಲಕ ಅಥವಾ ಮತ್ತೊಂದು ಮೂಲಕ ಅವ್ರು ಏನಾದ್ರು ಪಕ್ಷದವ್ರು ತಗೊಂಡಿದ್ರು ಅಂದ್ರೆ, ಬೆನಿಫಿಷಿಯರಿ, ಹೂ ಇಸ್ ದ ಬೆನಿಫಿಷಿಯರಿ, ಓಕೆ, ವೈ ದಿ ಬೆನಿಫಿಷಿಯಲ್ ಅಮೌಂಟ್ ಹ್ಯಾಸ್ ಬಿನ್ ಯೂಸ್ಡ್ ಅಂದಾಗ ಟ್ರಸ್ಟ್ ಇಸ್ ಅಕೌಂಟೇಬಲ್. ಓಕೆ, ಬಟ್ ನಾಟ್ ದ ಒನ್ ಹೂ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಆರ್ ಡೊನೇಟೆಡ್ ಇಟ್. ಈಗ ಒಂದು ಉದಾಹರಣೆ, ನಾನ್ ನಿಮಗೆ 100 ರೂಪಾಯಿ ಡೊನೇಷನ್ ಕೊಟ್ರೆ, ನೀವಾಗೆ ನಿಮ್ ಸಲುವಾಗಿ ಉಪಯೋಗ ಮಾಡ್ತಿರೋ ಅಂದ್ರೆ ಟ್ರಸ್ಟ್ ನವ್ರು ಉಪಯೋಗ ಮಾಡ್ತಿರೋ, ಅಥವಾ ಮತ್ತೊಂದು ಟ್ರಸ್ಟ್ ಉದ್ಧಾರ ಮಾಡೋದಕ್ಕೆ ಉಪಯೋಗ ಮಾಡ್ತಿರೋ, ಅಥವಾ ಮತ್ತೊಬ್ಬರನ್ನ ಹಾಳು ಮಾಡೋದಕ್ಕೆ ಉಪಯೋಗ ಮಾಡ್ತಿರೋ, ಅದು ನಿಮಗೆ ಬಿಟ್ಟಿರುವಂತ ವಿಚಾರ. ಅದಕ್ಕೆ ನೀವು ಬಾಧ್ಯಸ್ಥರು. ಡೊನೇಷನ್ ಮಾಡಿದವ್ರು ಅಂತಲ್ಲ, ಅಂದ್ರೆ ನಾನು ಡಿ.ಕೆ. ಶಿವಕುಮಾರ್ ಪರವಾಗಿ ಅಥವಾ ವಿರೋಧವಾಗಿ ಅನ್ನೋಕ್ಕಿಂತ ಕಾನೂನಿನ ಅನ್ವಯ ಏನಿದೆ ಅಷ್ಟು ಮಾತ್ರ ನಾನು ಹೇಳ್ತಾ ಇರೋದು. ಹಾಗಿದ್ದಾಗ ultimately the beneficiary is accountable for utilization. If he has utilized it under the bylaws, within the four corners of the bylaws, then he is not at wrong. He is not at fault. Even if an allegation is made and the charge sheet is filed, that is temporary. He can still come out of the clutches of law. Okay. ಇದರಲ್ಲಿ ಸರ್, ಇದರ PMLA ಇಲ್ಲಿ ಅಟ್ರಾಕ್ಟ್ ಆಗೋದು ಹೇಗೆ ಅಂತ ಸಂಕೇತ ಹೆಣಿಗೆ ಸರ್, PMLA ಇಲ್ಲಿ ಹೇಗೆ ಅಟ್ರಾಕ್ಟ್ ಆಗುತ್ತೆ? ದೇಣಿಗೆ ಕೊಟ್ಟಿದ್ದಾರಪ್ಪ ಅಲ್ಲಿ 76% ಈ ಒಂದು ಟ್ರಸ್ಟ್ನಲ್ಲಿ ಅಂತ ಬಂದಾಗ, ಅದರಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರೇ ಇದ್ದಾರೆ ಅಂತ ಬಂದಾಗ ಅವ್ರದ್ದೇ ನಡೆಯುತ್ತೆ, ಅವ್ರು ಹೇಳಿದ್ದಾರೆ ಇವ್ರು ಕೊಟ್ಟಿದ್ದಾರಪ್ಪ, ಇದು ವಿಷಯ ಆಗುತ್ತಾ ಇಲ್ಲಿ ಅಂತ? ಎರಡು ಸಂದರ್ಭಗಳಲ್ಲಿ PMLA ಅಟ್ರಾಕ್ಟ್ ಆಗುತ್ತೆ. ಒಂದು, ಸೋರ್ಸ್ ಆಫ್ ಇನ್ಕಮ್ ಆಫ್ ದಿ ಪರ್ಸನ್ ಹೂ ಹ್ಯಾಸ್ ಡೊನೇಟೆಡ್ ಇಟ್. ಓಕೆ. If the source is not proper, not legitimate, not accountable under the IT Act, unknown sources, or the way it has been donated is not in a proper channel, ಅವಾಗ ಡೊನೇಟ್ ಮಾಡಿದವರು ಅದಕ್ಕೆ ಸಂಬಂಧ ಬರ್ತಾರೆ, PMLA ಅಟ್ರಾಕ್ಟ್ ಆಗುತ್ತೆ ಅವ್ರಿಗೆ ಸಂಬಂಧಪಟ್ಟಂಗೆ. ಅದೇ ರೀತಿ
ಯಾರು ಬೆನಿಫಿಷರೀಸ್ ಅಮೌಂಟ್ ಇರ್ತಾರೆ ಹ್ಮ್ ಅವ್ರಿಗೆ ಲೆಜಿಟಿಮೇಟ್ ಅಥವಾ ಇಲ್ಲೆಜಿಟಿಮೇಟ್ ಸೋರ್ಸ್ ನಿಂದ ಬಂದರೂ ಕೂಡ ಹ್ಮ್ ಇಫ್ ಇಟ್ ಹ್ಯಾಸ್ ನಾಟ್ ಬೀನ್ ಪ್ರಾಪರ್ಲಿ ಯುಟಿಲೈಸ್ಡ್ ಹ್ಮ್ or legitimately utilized ಹ್ಮ್ and it has been used for some other purposes like money laundering ಹ್ಮ್ or for some other illegitimate purpose, ಹ್ಮ್ then PMLA attracts in so far as the beneficiary trust is concerned. ಹ್ಮ್ 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 ಈಗ ನಿಮಗೊಂದು ಉದಾಹರಣೆ, ಟ್ರಸ್ಟಿಗೆ ಒಂದು ಅಮೌಂಟ್ ಬಂತು, ಹ್ಮ್ ಟ್ರಸ್ಟ್ ಇಂದ ಇಂಥ ಪರ್ಪಸ್ ಮಾತ್ರ ಬೈಲಾ ಇರುತ್ತೆ, ಆಬ್ಜೆಕ್ಟಿವ್ ಇರುತ್ತೆ, ಅದನ್ನ ಬಿಟ್ಟು ಅದನ್ನ ಇನ್ನಿತರ ಕಾರ್ಯಗಳಿಗೆ ಉಪಯೋಗ ಮಾಡಿದ್ರು, ಪಕ್ಷದ ಸಲುವಾಗಿಯೋ ಮತ್ತೊಂದರ ಸಲುವಾಗಿಯೋ ಮತ್ತೊಬ್ಬರು ಮನೆ ಕಟ್ಟೋದಕ್ಕಾಗ್ಲಿ ಅಥವಾ ಮನೆ ಉದ್ಧಾರ ಮಾಡೋದಕ್ಕಾಗ್ಲಿ ಪಕ್ಷ ಉದ್ಧಾರ ಮಾಡೋದಕ್ಕಾಗ್ಲಿ ಏನಾದ್ರು ಅದನ್ನ ಬೈಲಾ ಬಿಟ್ಟು ಹೊರಗಡೆ ಬಂದಿತ್ತು ಅಂದ್ರೆ ಹ್ಮ್ ಅದಕ್ಕೆ ವಿನಿಯೋಗ ಸದುಪಯೋಗ ಆಗಿರ್ಲಿ ದುರುಪಯೋಗ ಆಗಿರ್ಲಿ ಹ್ಮ್ ಆ ಕಾರಣದಿಂದ ಬೈಲಾದಿಂದ ಹೊರಗೆ ಬಂದಿದ್ರೆ ಇಟ್ ಇಸ್ ಕಾಲ್ಡ್ ಆಸ್ ಮನಿ ಲಾಂಡ್ರಿಂಗ್. ಓಕೆ ಹ್ಮ್ ಹ್ಮ್ ಹಾಗಾಗಿ ಎರಡು ಆಯಾಮಗಳಲ್ಲಿ ಎರಡೂ ಜನರಿಗೆ ಸಂಬಂಧಪಟ್ಟಂಗೆ ಅದನ್ನ ನೋಡ್ಬೇಕಾಗುತ್ತೆ. ಎರಡು ಬೇರೆ ಬೇರೆ ದೃಷ್ಟಿಕೋನಗಳು ಬರೋದ್ರಿಂದ ಹ್ಮ್ ಆ ಆಯಾಮಗಳಲ್ಲಿ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ನನ್ನ ಪಾಯಿಂಟ್ ಸರ್ ಇಲ್ಲಿ ಈಗ PMLA ಒಂದು ಟ್ರಸ್ಟಲ್ಲಿ ಸಪೋಸ್ ಭಾರತದಲ್ಲಿ ಸಾವಿರಾರು ಟ್ರಸ್ಟ್ಗಳಿವೆ, ಲಕ್ಷಾಂತರ ಟ್ರಸ್ಟ್ಗಳಿವೆ ಸರ್. ಈ ಲಕ್ಷಾಂತರ ಟ್ರಸ್ಟ್ಗಳಲ್ಲೂ ಏನೋ ಒಂದು ಹಣ ಕಲೆಕ್ಟ್ ಮಾಡಿರ್ತಾರೆ, ಅದಕ್ಕೊಂದು ಮಿಸ್ಯೂಸ್ ಮಾಡಿರ್ತಾರೆ, ದುರ್ಬಳಕೆ ಆಗಿತ್ತು ಅಥವಾ ಬಳಕೆ ಆಗಿತ್ತು, ಏನೋ ಉದ್ದೇಶಕ್ಕೆ ತೊಗೊಂಡಿದ್ದು ಈಡೇರಲಿಲ್ಲ, ಇನ್ನೇನಕ್ಕೋ ಒಂದಷ್ಟಲ್ಲಿ ಸೋರಿಕೆ ಆಗಿತ್ತು ಅಂತ ಅಂದ್ಕೊಂಡ್ರೆ ಇವೆಲ್ಲವೂ ಕೂಡ ಇಡಿನೇ ತನಿಖೆ ಮಾಡಬೇಕಾ ಇದನ್ನು? ಈಗ ನನ್ನ ಮಾಹಿತಿ ಪ್ರಕಾರ, ಹ್ಞೂ ನನಗ್ ಗೊತ್ತಿರೋ ಅಲ್ಪ ಸ್ವಲ್ಪ ಮಾಹಿತಿ ಪ್ರಕಾರ ಹ್ಞೂ ಯಾರ್ಯಾರು ರಾಜಕಾರಣಿಗಳಂತ ಇದಾರ ಹೆಚ್ಚು ಕಡಿಮೆ ಹ್ಞೂ ಎಲ್ಲರಿಗೂ ಒಂದೊಂದು ಟ್ರಸ್ಟ್ ಇದೆ. ಓಕೆ ಅವ್ರು ಎಲ್ಲರೂ ಸದುಪಯೋಗ ಮಾಡಿದಾರೋ ದುರುಪಯೋಗ ಮಾಡಿದಾರೋ, ಸರಿಯಾದ ಸೋರ್ಸ್ ನಿಂದ ಬಂದಿದನೋ ಇಲ್ವೋ, ಅಥವಾ ಅವ್ರ ಸೋರ್ಸ್ ಸರಿ ಇದೆಯೋ ಇಲ್ಲೋ ಅನ್ನೋಕ್ಕಿಂತ ಯಾವ್ಯಾವ ಸೋರ್ಸ್ ನಿಂದ ಬಂದಿದೆ ಅಂತ ಎಲ್ಲ ತನಿಖೆ ಮಾಡಕ್ ಹೋದ್ರೆ ಹ್ಞೂ ಯಾರು ಅಸೆಂಬ್ಲಿಯಲ್ಲಿ ಇರಬಾರ್ದು, ಓಕೆ ಪರಪ್ಪನ ಅಗ್ರಹಾರದಲ್ಲೇ ಇರ್ಬೇಕು. ಹ್ಞೂ 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 ತಿಹಾರ್ ಇಲ್ಲ ಅಂದರೆ ಹ್ಞೂ ಪಿಕ್ ಅಂಡ್ ಚೂಸ್ ಅನ್ನೋದು ಏನಿದೆ ಅಲ್ಲ, ಹ್ಞೂ ಅದು ಇತ್ತೀಚೆಗೆ ನಡೀತಾ ಇದೆ ಅನ್ನೋಕ್ಕಿಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಓಕೆ ಅಂದ್ರೆ ಯಾರು ಸರಿ ಯಾರು ತಪ್ಪು ಅಂತ ಹೇಳ್ತಾ ಇಲ್ಲ. ಹ್ಞೂ ಈ ಕಾನೂನು ಸರ್ವರಿಗೂ ಅಪ್ಲೈ ಆಗ್ಬೇಕು. ಹ್ಞೂ ತಪ್ಪು ಮಾಡಿದವ್ರು ಯಾರೇ ಇದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು, ಹ್ಞೂ ಮತ್ತೆ ಅದನ್ನ ಅದೇ ರೀತಿ ಅದನ್ನ ತನಿಖೆನೂ ಆಗ್ಬೇಕು ಅಂತ ನನ್ನ ಅಭಿಪ್ರಾಯ. ಓಕೆ ಬಟ್ ಇದರಲ್ಲಿ ಇವ್ರು ಸರಿ ಅವ್ರು ತಪ್ಪು ಅನ್ನೋಕ್ಕಿಂತ ಹ್ಞೂ ಎಲ್ಲರಿಗೂ ಸಮನಾಗಿ ಅದನ್ನ ಅಪ್ಲೈ ಮಾಡಿದ್ರೆ ಹ್ಞೂ ಅದು ಬಹಳ ಉತ್ತಮ ಇರ್ತಿತ್ತು. ಆ ಇಡಿ ಮೇಲೂ ಕೂಡ ಜನರಿಗೆ ಒಂದು ನಂಬಿಕೆ ಹುಟ್ಟಿತ್ತು ಅಂತ ನನ್ನ ಅಭಿಪ್ರಾಯ. ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಸಂಕೇತ್ ಏಣಿಗೆ ಸರ್, ಅಖಾಡ ಡಿಬೇಟಲ್ಲಿ ಮಾತನಾಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನಾನು ಆನಂದ್ ಅವ್ರನ್ನ ಮತ್ತು ಶ್ರೀಧರ್ ಅವ್ರನ್ನ ಮಾತಾಡಿಸ್ತೀನಿ.